ಹಲೋ. ಎಲ್ಲರಿಗೂ ನಮಸ್ಕಾರಗಳು. ಹೇಗಿದ್ದೀರಾ? ಹ್ಮ್. ನಾನು ಅನ್ಕೊಂಡಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ಸೊ ಎಲ್ಲರಿಗೂ ಒಂದೇ ಒಂದು ಚಿಂತೆ ಅಂತಂದ್ರೆ ಹಣ ಮಾಡೋದು ಹೇಗೆ ಅಂತ ತುಂಬಾ ಚಿಂತೆ ಇರ್ತದೆ. ಹಣದ ಬಗ್ಗೆ ಎಲ್ಲಿಲ್ಲದ ಮೋಹ ಇದೆ ಎಲ್ಲರಲ್ಲೂ ಕೂಡ. ಹಣ ಅಂತಂದ್ರೆ ಎಲ್ಲದು ಹೆಣ ಕೂಡ ಬಾಯಿ ಕಳಿತದೆ ಅಂತ ಹೇಳ್ತಾರೆ. ಈ ಹಣದ ಬಗ್ಗೆ ನಾವು ವಿಶೇಷವಾಗಿ ನೋಡ್ತಾ ಹೋದಾಗ ಸಾಕಷ್ಟು ಕಥೆಗಳಿದೆ. ಆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ. ಆ ಯಾವುದೇ ರೀತಿನಲ್ಲಾದ್ರೂ ಹಣ ಗಳಿಸ್ಬೇಕು ಅಂತ ಹೋಗೋರು ಇರ್ತಾರೆ. ಒಳ್ಳೆ ಮಾರ್ಗದಲ್ಲಿ ಹಣ ಗಳಿಸ್ಬೇಕು ಅಂತ ಬರ್ತಾರೆ. ಕೆಲವರು ತುಂಬಾ ಒಳ್ಳೆಯದ ರೀತಿನಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಆದ್ರೆ ಹಣ ಅವ್ರ ಕೈಯಲ್ಲಿ ನಿಲ್ಲೋದಿಲ್ಲ. ಅಥವಾ ಸರಿಯಾಗಿ ಅವರ ಒಂದು ಎಣಿಕೆಯಷ್ಟು ಹಣ ಸಿಗೋದಿಲ್ಲ. ಇನ್ ಕೆಲವರಿಗೆ ಅವ್ರು ಏನೂ ಮಾಡೋದಿಲ್ಲ. ಏನೂ ಮಾಡೋದಿಲ್ಲ ಅಂದ್ರೆ ಅವರಿಗೆ ಹಣ ಬಂದು ಸೇರ್ತಾ ಇರ್ತದೆ. ಇದು ಹೇಗೆ ಸಾಧ್ಯ? ಇದು ಒಂಥರ ನಮ್ಗೆ ಗಗನ ಕುಸುಮ ಇದ್ದ ಹಾಗೆ ಆಗ್ತದೆ ಕೆಲವೊಮ್ಮೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಂದ ಹಿಡಿದು ಇನ್ನೇನು ಕೊನೆ ಹಂತದಲ್ಲಿ ಇರೋವರೆಗೂ ಕೂಡ ಹಣದ ಬಗ್ಗೆ ಎಲ್ಲಿಲ್ಲದ ಮೋಹ ಇರ್ತದೆ. ಆ, ಯಾಕೆ ಅಂತಂದ್ರೆ ಇದು ವಾಸ್ತವ ಆಗಿದೆ. ಇದು ಹಣ ಇಲ್ಲ ಅಂತಂದ್ರೆ ಇವತ್ತಿನ ದಿನಗಳಲ್ಲಿ ಜೀವನ ಮಾಡೋದಕ್ಕೆ ದುಸ್ತರ ಆಗೋಗಿದೆ. ಹಣ ಎಲ್ಲದಕ್ಕೂ ಬೇಕು. ಎಲ್ಲಿಗೆ ಹೋದ್ರೂ ನೀವು ಹಣ ಬೇಕು ನೀವು. ನೀವು ಯಾರಿಗೋ ದಾನ ಧರ್ಮ ಮಾಡ್ತೀರಾ ಅಂದ್ರೂ ಹಣ ಬೇಕು ನಿಮ್ಗೆ. ಅಥವಾ ನೀವು ಒಂದು ಒಳ್ಳೆ ಬಟ್ಟೆ ತಗೊಳ್ತೀರಾ ಅಂದ್ರೆ ಹಣ ಬೇಕು. ಆ, ಅಥವಾ ನೀವು ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ತೀರಾ ಅಲ್ಲಿ ಕೂಡ ಹಣ ಬೇಕು. ನೀರ್ ತಗೊಳಕ್ಕೂ ಹಣ ಬೇಕು. ಹಾಲ್ ತಗೊಳಕ್ಕೆ ಹಣ ಬೇಕು. ಎಲ್ಲಿ ನಿಮ್ಗೆ ಹಣ ಇಲ್ಲದೆ ಯಾವುದು ಸಿಗ್ತದೆ? ಮುಂಚೆ ಎಲ್ಲ ಪುಕ್ಕಟೆ ಸಲಹೆಗಳನ್ನ ಕೊಡ್ತಾ ಇದ್ವಿ. ಈಗ ಸಲಹೆಗೂ ಕೂಡ ಹಣವನ್ನ ತಗೊಳ್ತಾ ಇದ್ದಾರೆ ಅಲ್ವಾ? ಹಣ ಇಲ್ಲದೆ ಪ್ರಪಂಚದ ಯಾವುದೇ ಭಾಗದಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡದೆ ಇರುವಂತಹ ಸ್ಥಿತಿಯಲ್ಲಿ ತಲುಪಿದೆ. ಎಲ್ಲರೂ ಏನ್ ಮಾಡ್ತಾರೆ? ಹಣಕ್ಕೋಸ್ಕರ ತುಂಬಾ ಕಷ್ಟಪಟ್ಟು ಓಡ್ತಾರೆ. ಜೀವನದ ಕೊನೆವರೆಗೆ ಓಡ್ತಾರೆ. ನಿಲ್ಲದೇನೆ ಹೋಗ್ತಾರೆ. ಆದ್ರೆ ಹಣ ಕೈಗೆ ಮತ್ತೆ ಸಿಗದೆ ಓಡ್ತಾನೆ ಇರ್ತದೆ. ಅಥವಾ ಹಣ ಇದ್ರೂ ಕೂಡ ಅದು ಸರಿಯಾಗಿ ಸಿಗೋದಿಲ್ಲ. ಅಂದ್ರೆ ಉಪಯೋಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದೆಲ್ಲ ಸಮಸ್ಯೆಗಳ ನಡುವೆ ಜನ ಇನ್ನೂವರೆಗೂ ಕೂಡ ಹುಡುಕ್ತಾ ಇರುವಂತದ್ದು ಹಣ ಮಾಡುವ ದಾರಿ ಹೇಗೆ? ನಿರಂತರವಾದ ಆದಾಯ ಎಲ್ಲಿಂದ ಬರಬೇಕು? ಇದ್ರ ಬಗ್ಗೆ ವಿಚಾರ ಮಾಡ್ತಾನೆ ಇರ್ತಾರೆ. ಆ ಸ್ನೇಹಿತರೆ, ನಾನು ಆ ಕಳೆದ ಬಹಳ ವರ್ಷಗಳಿಂದ ಇದ್ರ ಬಗ್ಗೆ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಹುಡುಕ್ತಾ ನಿಮ್ ಹಾಗೆ ಸಾಕಷ್ಟು ಒಂದು ದಾರಿಯನ್ನ ಹುಡುಕಿ ಇವಾಗ ಸಫಲತೆ ಸಿಕ್ಕಿದೆ ನನ್ಗೆ. ಸೊ ಹಾಗಿದ್ರೆ ಏನ್ ಮಾಡ್ತಾ ಇದ್ದೀನಿ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಸೊ ಇವತ್ತು ನಾನು ನಿಮ್ಗೆ ಪ್ಯಾಸಿವ್ ಇನ್ಕಮ್ ಬಗ್ಗೆ ಹೇಳ್ತೀನಿ. ಪ್ಯಾಸಿವ್ ಇನ್ಕಮ್ ಅಂತಂದ್ರೆ ಸೊ ನೀವು ಕೆಲಸ ಮಾಡದೇ ಇದ್ರೂ ಹಣ ಬರೋದು. ಇದು ಹೇಗೆ ಸಾಧ್ಯ ಇದೆ? ಕೆಲಸ ಮಾಡದೆ ಹೋದ್ರೆ ಎಲ್ಲಾದ್ರೂ ಹಣ ಬರ್ತದಾ? ಕೆಲಸ ಮಾಡದೇ ಇದ್ರೆ ಹಣ ಬರ್ತದೆ ಅನ್ನೋ ವಿಚಾರನೇ ಗೊತ್ತಿಲ್ಲ ಜನರಿಗೆ ಅಲ್ವಾ? ಹಾಗಿದ್ರೆ ಏನೋ ಒಂದು ಬೇರೆ ಏನೋ ಒಂದು ಮೋಸ, ವಂಚನೆ, ದ್ರೋಹ ಇದು ಮಾಡೋದಾ? ಅದು ಕೂಡ ಕೆಲಸನೇ ಆಗಿರ್ತದಲ್ಲ. ಇದು ನಾನ್ ಹೇಳಲಿಕ್ಕೆ ಹೊರಟಿರೋದು ಅದಲ್ಲ. ಇದು ರೆಸಿಡ್ಯೂವಲ್ ಇನ್ಕಮ್ ಅಥವಾ ಪ್ಯಾಸಿವ್ ಇನ್ಕಮ್ ಅಂತಂದ್ರೆ ಒಮ್ಮೆ ನೀವು ಮಾಡಿರೋ ಕೆಲಸಕ್ಕೆ ಮತ್ತೆ ಮತ್ತೆ ಹಣ ನಿಮ್ ಕೈಯಲ್ಲಿ ಸಿಗ್ತಾ ಇರೋದು. ನಿಮ್ಗೆ ಬರ್ತಾ ಇರೋದು. ಅದು ಯಾವುದು? ನೋಡಿ, ಈಗ ನೀವು ನನ್ನ ಹಿಂದ್ಗಡೆಗೆ ಒಂದು ದೊಡ್ಡದಾದಂತಹ ಬಿಲ್ಡಿಂಗ್ ಅನ್ನ ನೋಡ್ತಾ ಇದ್ದೀರಾ. ಎಷ್ಟು ದೊಡ್ಡ ಬಿಲ್ಡಿಂಗ್ ಅಂತಂದ್ರೆ ನಿಮ್ಗೆ ಇದನ್ನ ನಮ್ಗೆ ಈಗ ನೋಡಿದ್ರೆ ಗೊತ್ತಾಗ್ತದೆ ತುಂಬಾ ದೊಡ್ಡದು. ಈ ಬಿಲ್ಡಿಂಗ್ ಗಳಲ್ಲಿ ಎಷ್ಟು ಮಳಿಗೆಗಳಿರ್ಬೋದು, ಎಷ್ಟು ಶಾಪಿಂಗ್ ಸೆಂಟರ್ ಇರ್ಬೋದು, ಎಷ್ಟು ಆಫೀಸ್ಗಳಿರ್ಬೋದು. ಅದಕ್ಕೆಲ್ಲ ಬಾಡಿಗೆ ಕೊಟ್ಟಿದ್ರಿಂದ ಆ ಬಿಲ್ಡಿಂಗ್ ಓನರ್ ಇದಾರಲ್ಲ ಅವರು ಎಷ್ಟು ಹಣ ಸಂಪಾದನೆ ಮಾಡ್ಬೋದು? ಇದು ಎಲ್ಲಿವರೆಗೆ ಸಂಪಾದನೆ ಮಾಡ್ಬೋದು? ನಿರಂತರವಾಗಿ ಸಂಪಾದನೆಯನ್ನು ಮಾಡ್ತಾ ಇರ್ತಾರೆ ಅವರು. ಆ ಬಿಲ್ಡಿಂಗ್ ಇರೋವರೆಗೆ ನೂರಾರು ವರ್ಷಗಳು ಕರೆವರೆಗೆ ಅವರ ಪರಿವಾರಕ್ಕೆ ಪ್ರತಿ ತಿಂಗಳು ಬಾಡಿಗೆ ರೀತಿನಲ್ಲಿ ಅವ್ರಿಗೆ ಹಣ ಸಿಗ್ತಾನೆ ಇರ್ತದೆ. ನಿಮ್ಗೆ ಸ್ವಲ್ಪ ಅರ್ಥ ಆಗಿದೆ ಈಗ. ಒಮ್ಮೆ ಮಾಡಿದ್ದು ಒಂದು ದೊಡ್ಡ ಬಿಲ್ಡಿಂಗ್ ಅನ್ನ ಕಟ್ಟಿದ್ರು, ಹಣ ಇನ್ವೆಸ್ಟ್ ಮಾಡಿ ಹಣ ಹಾಕಿ ರೆಡಿ ಮಾಡಿದ್ದಾರೆ. ಅದಕ್ಕೆ ಪ್ರತಿ ತಿಂಗಳು ಬಾಡಿಗೆ ರೂಪದಲ್ಲಿ ಅವರಿಗೆ ಸಂಪಾದನೆ ಸಿಗ್ತಾ ಇದೆ. ಇದಕ್ಕೆ ರೆಸಿಡ್ಯೂಲ್ ಇನ್ಕಮ್ ಅಂತ ಹೇಳ್ತಾರೆ. ಈಗ ನೀವು ಹಾಡುಗಾರರನ್ನು ನೋಡ್ಬೋದು. ನಮ್ಮ ದೇಶದಲ್ಲಿ ನೋಡಿ, ಈಗ ನೀವು ಲತಾ ಮಂಗೇಶ್ಕರ್ ಇರ್ಬೋದು, ಅಥವಾ ಈಗ ನಮ್ಮ ಯಂಗ್ ಜನರೇಷನ್ ಆಗಿರುವಂತಹ ರಾಜೇಶ್ ಕೃಷ್ಣನ್, ಅಥವಾ ನೀವು ಇಲ್ಲಿ ಇನ್ನು ಶ್ರೇಯಾ ಘೋಷಾಲ್, ಈಗ ಸಾಕಷ್ಟು ಜನ ಇರ್ತಾರೆ. ಅಥವಾ ಕಾದಂಬರಿಕಾರರು ಇರ್ಬೋದು, ಭೈರಪ್ಪ ಅವ್ರು ಇರ್ಬೋದು. ಸಾಕಷ್ಟು ಬೇರೆ ಬೇರೆ ಸಾಹಿತಿಗಳು, ಸಂಗೀತಗಾರರು ಎಲ್ಲರೂ ಕೂಡ ಒಮ್ಮೆ ಮಾಡಿರ್ತಾರೆ. ಆ ಧ್ವನಿ ಸುರುಳಿಗಳು ಅಥವಾ ಅವರ ಕವನಗಳು, ಅವರ ಒಂದು ಕತೆ ಕಾದಂಬರಿಗಳು
ಜನ ಎಲ್ಲ ಅದನ್ನ ರೀಪ್ರಿಂಟ್ ಮಾಡಿಸ್ಕೊಂಡ ಹಾಗೆ ಏನು ರೀಪ್ರಿಂಟ್ ಆಗ್ತದೆ. ಆ ಟೈಮಲ್ಲಿ ಮತ್ತೆ ಅವರಿಗೆ ರಾಯಲ್ಟಿ ಅಂದ್ರೆ ನಿಮ್ಗೆ ಇದು ರೆಸಿಡ್ಯೂಲ್ ಇನ್ಕಮ್ ಮತ್ತೆ ಅದರ ರೂಪದಲ್ಲಿ ಮೂಲ ಲೇಖಕರಿಗೂ ಅಥವಾ ಹಾಡುಗಾರರಿಗೆ ಹಣ ಸಂದಾಯವನ್ನು ಮಾಡ್ತಾರೆ. ಸೊ ಹಾಗಿದ್ರೆ ನಮ್ಮ ಹತ್ರ ನಾವು ಸಂಗೀತಗಾರರು ಅಲ್ಲ, ಕತೆ ಕವನಗಳನ್ನ ಓದಿನೇ ಗೊತ್ತಿಲ್ಲ, ಇನ್ ಬರೆಯೋದಿಲ್ಲಿಂದ ಆಯ್ತು. ದೊಡ್ಡ ಬಿಲ್ಡಿಂಗ್ ಕಟ್ಟಣ ಅಂದ್ರೆ ಅಷ್ಟು ಹಣ ನಮ್ಮ ಹತ್ರ ಇಲ್ಲ. ಆ ಹಾಗಿದ್ರೆ ನಾವು ಹೇಗೆ ಹಣ ಸಂಪಾದನೆ ಮಾಡ್ಬೋದು? ಹಣದ ಬಗ್ಗೆ ನೀವು ತಿಳ್ಕೊಂಡಷ್ಟೂನೂ ಇರ್ತದೆ. ಎಷ್ಟು ತಿಳ್ಕೊಳ್ತೀರೋ ಅಷ್ಟು ಕಡಿಮೆ ಹಣದ ಬಗ್ಗೆ ಹೋಗುದಿದ್ರೆ. ನಾನು ಸ್ವಲ್ಪ ನಿಮ್ಗೆ ಹೇಳುದು. ಈಗ ನಿಮ್ಗೆ ಸಾಧಾರಣ ಒಂದು ಎವರೇಜ್ ನಾನು ಎವರೇಜ್ ಏಜ್ ತಗೊಳ್ಳೋದು ಒಂದು 30 ವರ್ಷದ ಎವರೇಜ್ ಏಜ್ ಅನ್ನ ತಗೊಳ್ತೀನಿ ನಾನು ಜನರಿಗೆ. ಇವಾಗ ಬಿಸ್ನೆಸ್ ಗೆ ಆಗ್ಲಿ ಅಥವಾ ಕೆಲಸಕ್ಕೆ ಸೇರಿ ಒಂದು ಸ್ಟ್ಯಾಂಡರ್ಡ್ ಗೆ ಬರೋವರೆಗೆನೆ 50 ವರ್ಷ ದಾಟಿ ಹೋಗಿರ್ತದೆ. ಅಲ್ಲಿಂದ 10 ವರ್ಷಕ್ಕೆ ರಿಟೈರ್ಮೆಂಟ್ ಬಂತು. ನೀವು ಕೊನೆ ಟೈಮ್ ಅಲ್ಲಿ ಹಣ ನಿಮ್ಗೆ ಸಿಕ್ಕಿದ್ರೆ ಹಲ್ಲಿದ್ದಾಗ ಕಡಲೆ ಇಲ್ಲ, ಕಡಲೆ ಇದ್ದಾಗ ಹಲ್ಲಿಲ್ಲ ಅಂತ ಗಾದೆ ಇದೆ. ಅಂದ್ರೆ ನಿಮ್ಮ ಹತ್ರ ಕಡಲೆ ತಗೊಳಕ್ಕೆ ಹಣ ಇರಲ್ಲ, ಹಲ್ಲೆಲ್ಲ ಗಟ್ಟಿಯಾಗಿರ್ತದೆ. ಈಗ ನೀವೆಲ್ಲ ಜೀವನದ ಒಂದು ಸಂಧ್ಯಾ ಕಾಲದಲ್ಲಿ ಹಣ ಸಂಪಾದನೆ ಮಾಡಿ ಅಲ್ಲಿ ಉಳಿಸಿ ಇಲ್ಲಿ ಉಳಿಸಿ ಅದನ್ನ ತಗೊಂಡ್ರೆ ಕಡಲೆ ತಂದ್ರೂ ಕೂಡ ಅಗಿಲಿಕ್ಕೆ ಹಲ್ಲು ಇರೋದಿಲ್ಲಂತೆ. ಹಾಗೆ ನೀವು ಈಗ ಏನಾಗ್ತದೆ ಅಂತಂದ್ರೆ ಸಾಕಷ್ಟು ಹಣ ಸಂಪಾದನೆ ಮಾಡಿ ವರ್ಲ್ಡ್ ಟೂರ್ ಹೋಗೋಣ ಅಥವಾ ನಮ್ಮ ದೇಶದಲ್ಲಿ ಎಲ್ಲರ ಒಂದು ಒಳ್ಳೊಳ್ಳೆ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡೋಣ ಅಂತ ಹೇಳಿ 60 70 ವರ್ಷದ ನಂತರ ಹೋದ್ರೆ ಏನ್ ಆಗ್ಬಹುದು? ನಮ್ಗೆ ಏನ್ ಆಸಕ್ತಿ ಇರ್ಬೋದು? ಆಸಕ್ತಿ ಇದ್ರೂ ಕೂಡ ನಮ್ಗೆ ನಡೆದಾಡದೇ ಇರುವಂತಹ ಪರಿಸ್ಥಿತಿ ಇರ್ಬೋದು. ಕೆಲವರು ವೀಲ್ ಚೇರ್ ಅಲ್ಲಿ ಕೂತಿರ್ತಾರೆ, ಇನ್ ಕೆಲವರು ವಾಕಿಂಗ್ ಸ್ಟಿಕ್ ಇಟ್ಕೊಳ್ತಾರೆ, ಇನ್ ಕೆಲವರು ನಡೆದಾಡ್ಲಿಕ್ಕೆ ಆಗುದಿಲ್ಲ, ಕೆಲವರಿಗೆ ಕಣ್ಣು ಕಾಣಿಸೋದಿಲ್ಲ, ಕೆಲವರಿಗೆ ಊಟ ತಿಂಡಿ ಮಾಡ್ಲಿಕ್ಕೆ ಆಗುದಿಲ್ಲ, ಶುಗರು ಬಿಪಿನೋ ಹಾರ್ಟೋ ಯಾವ್ಯಾವುದೋ ಕಾಲೆಯಲ್ಲಿ ಸಿಕ್ಕಾಕೊಂಡ್ ಬಿಡ್ತಾರೆ. ಆವಾಗ ಯಾವುದೇ ರೀತಿಯಲ್ಲಿ ಒಂದು ಸಂತೋಷ ಪಡಲಿಕ್ಕೂ ಕೂಡ ಕಷ್ಟ ಆಗ್ತದೆ, ಬೇಸರ ಆಗ್ತದೆ. ಜೀವನ ಪೂರ್ತಿ ಇಷ್ಟೊಂದು ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ಈ ಹಣ ನನ್ಗೆ ಏನಕ್ಕೆ ಬಂತು ಇವಾಗ? ಏನಕ್ಕೂ ಇಲ್ಲ. ಆದ್ರೂ ಖರ್ಚು ಮಾಡ್ಲಿಕ್ಕೂ ಮನಸ್ಸು ಬರುದಿಲ್ಲ, ಮಾಡದೆ ಇಟ್ಕೊಳ್ಳಿಕ್ಕೂ ಆಗೋದಿಲ್ಲ, ಏನು ಮಾಡ್ಲಿಕ್ಕೂ ಇಲ್ಲ. ಸ್ನೇಹಿತರೆ, ನಿಮ್ಗೆಲ್ಲ ಹಾಗೆ ಆಗ್ಬಾರ್ದು ಅಂತ ಹೇಳಿ ನಾನು ಹೇಳುವಂತದ್ದು ಈ ರೆಸಿಡ್ಯೂಯಲ್ ಇನ್ಕಮ್ ಬಗ್ಗೆ ನೀವು ಹೆಚ್ಚೆಚ್ಚು ತಿಳುವಳಿಕೆಯನ್ನ ತಗೊಳ್ಳಿ. ಆ ಒಂದು ಹಣವನ್ನ ಪಡೆಯೋದ ದಾರಿಯನ್ನ ನೀವು ಆ ನಾನು ಹೇಳ್ಕೊಡ್ತೀನಿ, ಅದನ್ನ ಪಾಲನೆ ಮಾಡಿ. ನಾನು ಹೇಳ್ತೀನಿ ಅಂತ ಬ್ಲೈಂಡ್ಲಿ ಫಾಲೋ ಮಾಡಿ ಅಂತ ನಾನು ಹೇಳೋದಿಲ್ಲ. ವಿಚಾರ ವಿಮರ್ಶೆಗಳನ್ನ ಮಾಡಿ. ಆ, ನಿಮ್ಗೆ ಇಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ನನ್ನ ಲಿಸ್ಟ್ ಅಲ್ಲಿ ನೀವು ಕಾಮೆಂಟ್ ಹಾಕ್ಬಹುದು. ನನ್ನ ಫೋನ್ ನಂಬರ್ ಇರ್ತದೆ ಹೆಲ್ಪ್ ಲೈನ್ ಅಂತ, ಕಾಲ್ ಮಾಡಬಹುದು. ಸೊ ನಾನ್ ನಿಮ್ಗೆ ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ. ನಮ್ಮ ಉದ್ದೇಶವೇ ಜನರು ಒಂದು ಒಳ್ಳೆ ಆರೋಗ್ಯಕರವಾದಂತಹ ಜೀವನವನ್ನ ನಡೆಸಬೇಕು. ಅವರಿಗೆ ಹಣ ಸಂಪಾದನೆ ಸಾಕಷ್ಟು ಅವರಿಗೆ ಬೇಕಾಗುವಷ್ಟು ಸಿಗಬೇಕು. ಅವರಿಂದ ನೂರಾರು ಜನ ಒಂದು ಸಹಾಯ ತಗೊಳ್ಬೇಕು. ಒಟ್ಟರಾಗಿ ನಮ್ಮವರು ಚೆನ್ನಾಗಿರ್ಬೇಕು, ನಮ್ಮ ದೇಶ ಚೆನ್ನಾಗಿರ್ಬೇಕು, ಜನ ಸಂತೋಷವಾಗಿರ್ಬೇಕು. ನಾವು ಸಂತೋಷವಾಗಿರ್ಬೇಕು ಅಂದ್ರೆ ನಮ್ಮ ಸುತ್ತಮುತ್ತ ಇರೋರು ಸಂತೋಷವಾಗಿರ್ಬೇಕು. ಇಲ್ಲ ಅಂತಂದ್ರೆ ನಾವು ಸಂತೋಷವಾಗಿರ್ಲಿಕ್ಕೆ ಆಗೋದೇ ಇಲ್ಲ. ನಮ್ಮ ಕೆಲವರು ಇರ್ತಾರೆ, ನನ್ನ ಹತ್ರ ಹಣ ಸಾಕಷ್ಟು ಇದೆ ಅಂತ ಹೇಳ್ಕೊಳ್ತಾರೆ ಅಲ್ವಾ? ಆದ್ರೆ ನಮ್ಗೆ ಗೊತ್ತಾಗ್ಬಿಡ್ತದೆ ಅವರ ಒಂದು ಲೈಫ್ ಸ್ಟೈಲ್ ಇರ್ಬೋದು ಅಥವಾ ಅವರ ವಿಚಾರಗಳಿರ್ಬೋದು, ಇದ್ರೊಳಗೆಲ್ಲ ಅರ್ಥ ಆಗ್ತದೆ. ದುಂದು ವೆಚ್ಚ ಮಾಡಿ ಅಂತ ಅಲ್ಲ. ಓಕೆ, ಇರ್ಲಿ ಬಿಡಿ. ಇವಾಗ ನಾವು ರೆಸಿಡಿಯಲ್ ಇನ್ಕಮ್ ಬಗ್ಗೆನೇ ಹೋಗೋಣ. ಸೊ ನಾನು ಹೇಳಲಿಕ್ಕೆ ಹೊರಡ್ತಾ ಇರುವುದು ನಿಮ್ಗೆ ಇವತ್ತು ಒಂದು ಹೊಸ ಬಿಸ್ನೆಸ್ ಸಿಸ್ಟಮ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಇದುವೇ ನೆಟ್ವರ್ಕ್ ಮಾರ್ಕೆಟಿಂಗ್. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು? ನೀವು ನೆಟ್ ಅನ್ನ ನೋಡಿದೀರಾ, ವಾಲಿಬಾಲ್ ನೆಟ್ ನೋಡಿದೀರಾ, ಶಟಲ್ ನೆಟ್ ನೋಡಿದೀರಾ, ಅಥವಾ ಇನ್ಯಾವುದೋ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡೋ ಹಾಕೊಂಡಿರುವಂತ ನೆಟ್ ನೋಡ್ಕೊಂಡಿದ್ದೀರಾ? ಆ ನೆಟ್ ಒಳಗಡೆಯಿಂದ ಬಾಲ್ ಆಚೆ ಹೋಗುದೇ ಇಲ್ಲ, ಎಲ್ಲೋದ್ರು ಅಲ್ಲೇ ಸಿಕ್ಕಾಕೊಂಡಿರುತ್ತೆ. ಸೊ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಏನು ಅಂತಂದ್ರೆ, ಮಾರ್ಕೆಟಿಂಗ್ ಅಂದ್ರೆ ವ್ಯವಹಾರ. ಸೊ ಜನರನ್ನ ನಾವು ಒಬ್ಬರಿಗೊಬ್ಬರಿಗೂ ಬೆಸೆಯೋದು, ಜೋಡಿಸುವುದು. ಯಾವ ಉದ್ದೇಶ ಇಟ್ಕೊಂಡು ಜೋಡಿಸುವುದು? ಒಳ್ಳೆ ಒಂದು ಸಂಘ ಸಂಸ್ಥೆಗಳನ್ನ ಬೆಳೆಸಿದಾಗೆ ನಮ್ಮ ಜನರನ್ನ ಒಂದು ಗ್ರಾಹಕರ ಸಮೂಹವನ್ನ ನಾವು ಬೆಳೆಸುವಂತದ್ದು, ಎಲ್ಲ ಜೊತೆಯಲ್ಲಿ ಮಾಡುವಂತದ್ದು. ಈಗ ನೋಡಿ, ನೀವು ಒಂದು ಬಸ್ ಸ್ಟ್ಯಾಂಡಿಗೆ ಹೋಗಿರ್ತೀರಾ ಅಥವಾ ರೈಲ್ವೆ ಸ್ಟೇಷನ್ ಅಲ್ಲೋ ಇರ್ತೀರಾ ಅಥವಾ ಏರ್ಪೋರ್ಟ್ ಅಲ್ಲಿ ಬಂದಿರ್ತೀರಾ. ಸೊ ನಿಮ್ಗೆ ಒಂದು ಟ್ಯಾಕ್ಸಿ ಮಾಡ್ಬೇಕು ಅಥವಾ ಆಟೋನೇ ಮಾಡ್ಬೇಕಾಗ್ಬಹುದು. ಸೊ ನಿಮ್ಮಲ್ಲಿಗೆ ಹೋಗ್ಲಿಕ್ಕೆ ನೀವು ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ಇದೆ. ಒಬ್ಬರಿಗೆ ಆದ್ರೆ ಒಂದು 5,000 ಬಾಡಿಗೆ ಹೇಳ್ತಾರೆ. ಸೊ ಸಹಜವಾಗಿ ನಮ್ ಜೊತೆಗೆ ಯಾರಾದ್ರೂ ಒಬ್ಬರಿದ್ರೆ ಶೇರ್ ಮಾಡ್ಕೊಂಡ್ರೆ 50% ಹಣ ನಾವು ಕೊಟ್ರೆ ಆಯ್ತಲ್ವಾ? ಒಂದು ಕಾರಲ್ಲಾದ್ರೆ 5 ಜನ ಹೋಗ್ಬೋದು, ಡ್ರೈವರ್ ಬಿಟ್ರೆ 4 ಜನ ಆಯ್ತು. ಸೊ 4 ಜನ ಹೋದ್ರೆ 1,250 ರೂಪಾಯಿಗೆ ನೀವು ಮನೆಯನ್ನ ತಲುಪಿ ಬಿಡ್ತೀರಾ. ಹಣ ಉಳಿತಾಯ ಆಯ್ತಲ್ವಾ? ಹಾಗೆ ಶೇರಿಂಗ್. ಆವಾಗ ಖಂಡಿತವಾಗ್ಲೂ ನಾವು ಅದನ್ನೆಲ್ಲ ಜನರಿಗೆ ಹೇಳ್ತೀವಿ. ಎಲ್ಲರೂ ಕೂಡ ಅದೇ ರೀತಿಯ ಒಂದು ಅವಕಾಶವನ್ನ ಹುಡುಕ್ತಾ ಇರ್ತಾರೆ. ಸೊ ಹಾಗೆ ಈಗ ನೀವು ಏನ್ ಮಾಡ್ಬೋದು ಅಂತಂದ್ರೆ, ಕೇವಲ ಒಂದು 4ರಿಂದ 5 ನಿಮ್ಮ ಒಂದು ದಿನನಿತ್ಯದ ಬಳಕೆ ವಸ್ತುಗಳನ್ನ ನೀವು ಬದಲಾವಣೆ ಮಾಡ್ಬೇಕು. ಬದಲಾವಣೆ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಅವಕಾಶ ಇದೆ. ಈಗ ನನ್ನ ಹಿಂದೆ ನಿಮ್ಗೆ ಕಾಣ್ತಾ ಇದೆ DXN ಸಿಂಬಲ್ ಕಾಣ್ತಾ ಇದೆ. DXN ಇದೊಂದು ಇಂಟರ್ನ್ಯಾಷನಲ್ ಕಂಪನಿ.
ಸೊ ಆಲ್ರೆಡಿ ಸ್ಟಾರ್ಟ್ ಆಗಿ 27 ಇಯರ್ ಕಂಪ್ಲೀಟ್ ಆಗೋಗಿದೆ. ನಮ್ಮ ಫೌಂಡರ್ ಡಾಕ್ಟರ್ ಧಾತು ಲಿಮ್ಸಿಯೋಜಿನ್, ಇವರು ಮಲೇಷಿಯನ್. ಇವರು ಓದಿರೋದೆಲ್ಲ ಇಂಡಿಯಾದಲ್ಲಿ. ಒಂದು ಅದ್ಭುತವಾದಂತಹ ಕೆಲಸವನ್ನ ಮಾಡಿದ್ದಾರೆ. ಪ್ರಪಂಚದಲ್ಲಿ ಎಲ್ಲರಿಗೂ ಕೂಡ ಆರೋಗ್ಯ, ಐಶ್ವರ್ಯ ಮತ್ತೆ ಸಂತೋಷ ಸಿಗ್ಬೇಕು ಅಂತ. ಅದು ಹೇಗೆ ಸಾಧ್ಯ ಇದೆ? ಆಗ್ಲೇ ಹೇಳ್ದಾಗೆ ಒಂದು ರಿಸರ್ಚ್ ಪ್ರಾಡಕ್ಟ್ ಇದೆ ನಮ್ಮಲ್ಲಿ. ಈ ಪ್ರಾಡಕ್ಟ್ ಅನ್ನ ನೀವು ಉಪಯೋಗಿಸ್ತೀರಾ? ಉಪಯೋಗಿಸಿದ ನಂತರ ಖಂಡಿತವಾಗ್ಲೂ ನಿಮ್ಗೆ ಸಂತೋಷ ಆಗ್ತದೆ. ನಿಮ್ಗೆ ಸಂತೋಷ ಆದ್ರೆ, ಖುಷಿ ಆದ್ರೆ ಜನರ ಜೊತೆಗೆ ಅದನ್ನ ನೀವು ಹಂಚಿಕೊಳ್ಳಿ. ಯಾವ ರೀತಿಯಲ್ಲಿ ಹಂಚ್ಕೊಳ್ಬಹುದು? ಈಗ ಬೆಳಗ್ಗೆ ಎದ್ದು ನೀವು ಟೀ ಕುಡಿತೀರಾ ಅಥವಾ ಕಾಫಿ ಕುಡಿತೀರಾ. ಹೇಗೂ ನೀವು ಕಾಫಿಯನ್ನ ಕುಡಿತೀರಾ. ಸೊ 1, 2, 3 ಕಪ್ ಅನ್ನು ಕುಡಿತೀರಾ. ಮನೆಯವರೆಲ್ಲರೂ ಕುಡಿತೀರಾ. ಒಂದು 10ರಿಂದ 15 ಕಪ್ ಕಾಫಿ ಖರ್ಚು ಮಾಡ್ತೀರಾ ಡೈಲಿ. ಸೊ ಯಾರಿಗೆ ಹಣವನ್ನ ಕೊಡ್ತಾ ಇದ್ದೀರಾ? ಯಾರಿಗೂ ಕಾಫಿ ಮ್ಯಾನುಫ್ಯಾಕ್ಚರಿಗೆ ನೀವು ಹಣವನ್ನ ಕೊಡ್ತೀರಾ ಅಲ್ವಾ? ಹಾಗೆ ನಮ್ಮಲ್ಲಿ ಇರುವಂತಹ ಕಾಫಿನ ನೀವು ತಗೊಂಡ್ರೆ ನಿಮ್ಗೆ ಏನ್ ಲಾಭಗಳಿದೆ? ಮೊದಲನೇದಾಗಿ ನಾನು ಹೇಳಿದಾಗೆ ನೀವು ಶ್ರೀಮಂತರಾಗ್ತೀರಾ. ಆಯ್ತಾ? ಇನ್ನು ನಿಮ್ಗೆ ವಿಶೇಷವಾಗಿ ಆರೋಗ್ಯದಾಯಕ ಲಾಭಗಳು ಸಿಗ್ತದೆ. ರಿಸರ್ಚ್ ಪ್ರಾಡಕ್ಟ್ ಇದೆ. ಅದರೊಳಗೆ ಒಂದು ನ್ಯಾಚುರಲ್ ಒಂದು ರೆಡ್ ಮಶ್ರೂಮ್ ಅದನ್ನ ಹಾಕಿರ್ತೀವಿ. ಅದನ್ನು ಉಪಯೋಗಿಸೋದ್ರಿಂದ ನಿಮ್ಮ ಶರೀರ, ನಿಮ್ಮ ಡೇ ಟು ಡೇ ಏನು ಡಿಸ್ಚಾರ್ಜಸ್ ಇರುತ್ತೆ, ಡೈಜೆಷನ್ ಇರುತ್ತದೆ, ಎಲ್ಲವನ್ನ ಕರೆಕ್ಟ್ ಆಗಿ ಮಾಡಿ ಶರೀರದಲ್ಲಿ ಯಾವುದೇ ರೀತಿ ನ್ಯೂನ್ಯತೆಗಳನ್ನ ಆಗದೆ ಇರುವ ಹಾಗೆ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡ್ತದೆ. ತನ್ಮೂಲಕ ನಿಮ್ಮ ಆರೋಗ್ಯ ಸದಾ ನಳನಳಿಸ್ತಾ ಇರ್ತದೆ, ಸಂತೋಷವಾಗಿರ್ತೀರಾ. ಇದನ್ನ ಉಪಯೋಗಿಸಿಕೊಂಡು ನೀವು ಸಂತೋಷ ಆಗಿರ್ತದಲ್ಲ, ನಿಮ್ಮ ಪರಿವಾರದ ಜೊತೆಯಲ್ಲಿ, ನಿಮ್ಮ ಸ್ನೇಹಿತರುಗಳ ಜೊತೆಯಲ್ಲಿ, ನಿಮ್ಮ ಪರಿಚಯಸ್ಥರಲ್ಲಿ ಅಥವಾ ಪರಿಚಯ ಇಲ್ಲದೆ ಇರೋರ ಜೊತೆಯಲ್ಲಿ ಕೂಡ ನೀವು ವಿಚಾರಗಳನ್ನ ಹೇಳ್ಬೋದು. ಏನ್ ಹೇಳ್ಬೋದು? ನಾನು ಒಂದು ಅದ್ಭುತವಾದಂತಹ DXN ಟೀ ಅಥವಾ ಕಾಫಿನ ಕುಡಿತಾ ಇದ್ದೀನಿ. ಇದ್ರ ಕುಡಿದ ಮೇಲೆ ನನ್ನ ಶರೀರದಲ್ಲಿ ಅಮೂಲಾಗ್ರವಾದಂತಹ ಬದಲಾವಣೆಗಳಾಗಿದೆ. ಆದ್ರೆ ಹೇಳಿ. ಇಲ್ಲ ಅಂದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ನನ್ನ ಫೋನ್ ನಂಬರ್ ಇದೆಲ್ಲ ಕಳಿಸಿ. ಏನ್ ಬದಲಾವಣೆಗಳಾಗ್ತದೆ? ನೀವು ಅದನ್ನ ನಾನು ಎಲ್ಲವನ್ನ ಈಗ ಹೇಳಲಿಕ್ಕೆ ಆಗುದಿಲ್ಲ. ಒಂದು ಹೇಳ್ಬೋದು, ನಿಮ್ಮ ಶರೀರ ಡೈಜೆಷನ್ ಕರೆಕ್ಟ್ ಆಗ್ತದೆ, ವಿಸರ್ಜನೆಗಳು ಕರೆಕ್ಟ್ ಆಗಿರ್ತದೆ, ಕೆಮಿಕಲ್ ಫುಡ್ ಎಲ್ಲ ನೀವು ಅದನ್ನ ಏನು ತಗೊಂಡಿರ್ತೀವಿ ನಾವು, ಅದೆಲ್ಲ ಬೇಡದೇ ಇರೋದನ್ನ ಶರೀರದಿಂದ ಹೊರಗಡೆ ಹಾಕುವಂತ ಕೆಲಸವನ್ನ ಬಾಡಿ ಮಾಡ್ತದೆ. ಜ್ಞಾನೋಡರ್ಮ ಆ ರೀತಿಯಲ್ಲಿ ನಿಮಗೆ ಸಹಾಯ ಮಾಡ್ತದೆ. ನಿಮ್ಮ ಆರೋಗ್ಯ ಚೆನ್ನಾಗಾಯ್ತು, ಕಾಯಿಲೆಗಳು ಬರೋ ಸಾಧ್ಯತೆಗಳು ತುಂಬಾ ಕಡಿಮೆ, ಸಂತೋಷವಾಗಿರ್ಬೋದು. ಇದನ್ನ ನೀವು ಎಲ್ಲರಿಗೂ ಹೇಳ್ತಾ ಹೋಗೋದ್ರಿಂದ ಅವರಿಗೂ ಕೂಡ ಆಸಕ್ತಿ ಬರ್ತದೆ. ನಾವು ಕೂಡ ಆರೋಗ್ಯವಾಗಿರಿ. ಯಾರಿಗೆ ತಾನೇ ಬೇಡ ಆರೋಗ್ಯ ಹೇಳಿ? ಎಲ್ಲರಿಗೂ ಆರೋಗ್ಯ ಬೇಕಿದೆ. ಅವರಿಗೆಲ್ಲ ಹೇಳ್ತೀರಾ ನೀವು? ಪ್ರಾಡಕ್ಟ್ ಎಲ್ಲಿ ಸಿಗ್ತದೆ ಅಂತ ಕೇಳಿದಾಗ ನೀವು ಏನ್ ಮಾಡ್ಬೋದು? ನೀವು ನಮ್ಮ ಕಂಪನಿ ಜೊತೆಗೆ ಒಂದು ಡಿಸ್ಕೌಂಟ್ ಕಾರ್ಡ್ ಅನ್ನ ತಗೊಳ್ಳಿ ಅಥವಾ DXN ಡಿಸ್ಟ್ರಿಬ್ಯೂಟರ್ಶಿಪ್ ಅನ್ನ ತಗೊಳ್ತೀರಾ. ಅಥರೈಸೇಷನ್ ಲೆಟರ್ ನಿಮ್ಗೆ ಸಿಗ್ತದೆ. ನೀವು ಯಾರಿಗೂ ಕೂಡ ನಮ್ಮ ಕಂಪನಿಯ ಬಗ್ಗೆ ಪರಿಚಯ ಮಾಡಿಸಬಹುದು. ಕಂಪನಿಗೆ ಪರಿಚಯ ಮಾಡಿಸ್ತೀರಾ, ಅವರ ಹಣದಲ್ಲಿ ನಮ್ಮ ಕಂಪನಿಯಿಂದ ಐಟಮ್ ಅನ್ನ ತಗೊಳ್ತಾರೆ. ಕಾಫಿ ಇರ್ಬೋದು, ನಮ್ಮಲ್ಲಿ ಪೇಸ್ಟ್ ಇದೆ, ಸೋಪ್ ಇದೆ, ಅಥವಾ ಮಕ್ಕಳು ತಗೊಳ್ಳುವಂತಹ ಮಕ್ಕಳ ಬುದ್ಧಿ ಬೆಳವಣಿಗೆಗೆ ಸಹಾಯ ಆಗುವಂತಹ ಒಂದು ಕೊಕೋಸಿ ಇದೆ. ಸಾಕಷ್ಟು ಒಳ್ಳೊಳ್ಳೆ ಪ್ರಾಡಕ್ಟ್ ಗಳು ನಮ್ಮಲ್ಲಿ ಇದೆ. ಇಮ್ಯುನಿಟಿ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಸ್ಪಿರುಲಿನಾ ಇದೆ. ಬಾಡಿಯನ್ನ ಕ್ಲೀನ್ ಮಾಡ್ಕೊಳ್ಳಕ್ಕೆ ರಿಷಿಗ್ಯಾನೋ ಕ್ಯಾಪ್ಸೂಲ್ಸ್ ಗಳಿರ್ತದೆ, ಮೊರಿಡಾ ಸಿಟ್ರಿಫೋಲಿಯಾ ಜ್ಯೂಸ್ ಗಳಿದೆ. ಸಾಕಷ್ಟು ವೆರೈಟಿ ಪ್ರಾಡಕ್ಟ್ ಗಳಿದೆ, ಕಾಸ್ಮೆಟಿಕ್ ಕೂಡ ಇದೆ. ಇದನ್ನ ನೀವು ಉಪಯೋಗಿಸಿ ನಿಮ್ಮ ಜನರಿಗೆ ಹೇಳೋದ್ರಿಂದ ಅವರಿಗೂ ಸಹಜವಾಗಿ ಒಳ್ಳೇದಾದ್ಮೇಲೆ ಏನ್ ಮಾಡ್ತಾರೆ ಅವರು ಕೂಡ ಇದನ್ನ ಜನರಿಗೆ ಹೇಳ್ತಾರೆ. ಹೇಳೋದ್ರಿಂದ ನಿಮ್ಗೆ ಡಿಸ್ಕೌಂಟ್ ಅಲ್ಲಿ ಸಿಗ್ತದೆ, ನೀವು MRP ಅಲ್ಲಿ ಸೆಲ್ ಮಾಡಬಹುದು. ಅಥವಾ ನಿಮ್ಗೆ ಅದ್ರ ಮೇಲೆ ಪಾಯಿಂಟ್ಸ್ ಕೊಡ್ತಾರೆ. ಆ ಪಾಯಿಂಟ್ ಅಕ್ಯುಮುಲೇಷನ್ ಆಧಾರದ ಮೇಲೆ ನಿಮ್ಗೆ ಬೋನಸ್ ಅನ್ನು ಕೂಡ ಕೊಡ್ತಾರೆ. 10 ರೀತಿಯ ಇನ್ಕಮ್ಗಳು ಇತ್ತೀಚೆಗೆ ಒಂದು ಆಡ್ ಮಾಡಿದ್ದಾರೆ. ಸೊ 10 ರೀತಿಯ ಇನ್ಕಮ್ ಅನ್ನ ನೀವು ತಗೊಳ್ಳಿಕ್ಕೆ ಸಾಧ್ಯ ಇದೆ. ಆ ಹಣವನ್ನ ನೀವೇನ್ ಮಾಡ್ಬೋದು? ಅದನ್ನ ನೀವು ಹಣ ಬಂದಿದೆ ಅಂತ ಮತ್ತೆ ಜನರಿಗೆ ಹೇಳ್ಬೋದು. ಸುಮ್ಮನೆ ಕಾಫಿ ಕುಡಿದ್ರೆ ಯಾರಾದ್ರೂ ಹಣ ಕೊಡ್ತಾರ ನಿಮ್ಗೆ? ಟೀ ಕುಡಿಯೋದ್ರಿಂದ ಹಣ ಕೊಡ್ತಾರ? DXN ನಿಮ್ಗೆ ಹಣವನ್ನ ಕೊಡ್ತದೆ. ಇದನ್ನ ಜನರಿಗೆ ತಿಳಿಸಿ. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಹೇಳಿ. ಯಾರಿಗೆ ಶ್ರೀಮಂತರಾಗ್ಬೇಕು ಅಂತ ಬಯಸ್ತಾರೆ ಅವರಿಗೆ ಹೇಳಿ. ಯಾರಿಗೆ ಆರೋಗ್ಯ ಬೇಕು ಅವರಿಗೆ ಹೇಳಿ. ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಒಂದು ಬಿಸಿನೆಸ್ ಏನಿದೆಯಲ್ಲ, ವ್ಯವಹಾರ ನಿಧಾನವಾಗಿ ಒಂದು ಸಾಲಿಡ್ ಪ್ಲಾಟ್ಫಾರ್ಮ್ ಮೂಲಕ ಫೌಂಡೇಶನ್ ಇದ್ದ ಹಾಗೆ ಆ ರೀತಿಯಲ್ಲಿ ಅದು ವೇಗವಾಗಿ ಬೆಳಿತಾನೆ ಹೋಗ್ತದೆ. ಈ ಕೆಲಸವನ್ನ ಹೆಚ್ಚೆಚ್ಚು ನೀವು ಮಾಡ್ಬೇಕಷ್ಟೇ. ಹೆಚ್ಚೆಚ್ಚು ಮಾಡಿದಾಗ ನಿಮ್ಗೆ ಹೆಚ್ಚೆಚ್ಚು ಹಣ ಸಿಗ್ತದೆ. ಇಲ್ಲ ನನಗೆ ಟೈಮ್ ಇಲ್ಲ, ನಾನು ಬಿಸಿ ಇದ್ದೀನಿ ಅಂತ ತುಂಬಾ ಜನ ಹೇಳ್ತಾರೆ. ಓಕೆ, ನೀವೇ ಬ್ಯುಸಿ ಆಗಿರಿ, ಅವ್ರು ಬ್ಯುಸಿ ಇರ್ಲಿ, ನೀವು ಬ್ಯುಸಿ ಆಗಿರಿ. ಜನರಿಗೆ ಹೊಸ ವಿಚಾರಗಳನ್ನ ತಿಳಿಸಿ. ಸೊ ನೀವು ಒಂದು ಶ್ರೀಮಂತರಾಗ್ಬೇಕು ನಾನು ಕೂಡ ಅನ್ನೋದು ಒಂದು ದೃಢ ನಿರ್ಧಾರಕ್ಕೆ ಬನ್ನಿ. ಈ ಒಂದು ರೆಸಿಡ್ಯೂಲ್ ಇನ್ಕಮ್ ಅನ್ನ ತಗೊಳ್ಳೋದ್ರಿಂದ ನಿಮ್ಗೆ ಏನೆಲ್ಲ ಲಾಭಗಳಾಗ್ತದೆ ಅನ್ನೋದನ್ನ ಜನರಿಗೆ ತಿಳಿಸಿ. ಖಂಡಿತವಾಗ್ಲೂ ನೀವು ಈ ಕಂಪನಿಗೆ ಸೇರ್ಕೊಂಡು ಕೆಲಸವನ್ನ ಮಾಡೋದ್ರಿಂದ ಸೊ ರೆಸಿಡ್ಯೂಲ್ ಇನ್ಕಮ್ ಗೆ ಸ್ಟಾರ್ಟ್ ಆಗ್ತದೆ. ಇದು ಯಾವಾಗ ನಿಮ್ಗೆ ಉಪಯೋಗ ಆಗ್ಬಹುದು? ನೀವು 1 ರಿಂದ 3 ವರ್ಷ 5 ವರ್ಷ ಇಲ್ಲಿ ಸರಿಯಾಗಿ ಕೆಲಸ ಮಾಡಿ. ನಿಮ್ಮ ಒಂದು ಜೀವನದ ಸಂಧ್ಯಾ ಕಾಲದಲ್ಲಿ ಅಥವಾ ನೀವು ಕೆಲಸ ಮಾಡದೇ ಇದ್ರೂ ಕೂಡ ನಿಮ್ಗೆ ಜನ ಏನು ಉಪಯೋಗಿಸ್ತಾರೆ ಅಲ್ಲಿಂದ ನಿಮ್ಗೆ ಕಮಿಷನ್ ಆಧಾರದ ಮೇಲೆ ಸಾಕಷ್ಟು ಹಣ ಸಿಗ್ತದೆ. ಎಷ್ಟು ಸಿಗ್ಬಹುದು? 10,000,
20,000, 50,000, 1,00,000, 1,00,00,000 ಎಷ್ಟು ಕೂಡ ಸಂಪಾದನೆಯನ್ನ ಮಾಡ್ಬೋದು ನೀವು. ಸೊ ನೀವು ಎಷ್ಟು ಇನ್ವಾಲ್ವ್ಮೆಂಟ್ ತಗೊಳ್ತೀರಾ, ಎಷ್ಟು ವೇಗವಾಗಿ ಬಿಸ್ನೆಸ್ ಅನ್ನ ಕಟ್ತೀರಾ, ಅದ್ರ ಮೇಲೆ ಇದು ನಿರ್ಧಾರವಾಗಿರ್ತದೆ. ನೀವು ಯಂಗ್ಸ್ಟರ್ಸ್ ಆದ್ರೆ ನೀವು ತುಂಬಾ ಚಿಕ್ಕ ವಯಸ್ಸಲ್ಲೇ ಪೆನ್ಷನ್ ತಗೋಬೇಕು ಅಂತಿದ್ರೆ, ಪೆನ್ಷನ್ ತಗೊಳ್ಳೋದು ಅಂತಂದ್ರೆ ವಯಸ್ಸಾದವರಿಗೆ ಅಂತಲ್ಲ, ಕೆಲಸ ಮಾಡ್ದೇನೆ ಮನೆಯಲ್ಲಿ ಕೂತ್ಕೊಂಡು ಹಣ ತಗೊಳ್ಳುವಂತದ್ದು. ಅದು ನಿಮ್ಗೆ ಬೇಕು ಅಂದ್ರೆ ನೀವು ನಿರ್ಧಾರ ಮಾಡಿ ತಕ್ಷಣಕ್ಕೆ ಅಲ್ಲಿ ನಿಮ್ಗೆ ಕಾಣ್ತಾ ಇರುವಂತಹ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ DXN ಗೆ ಸೇರುವಂತಹ ರೀತಿಯನ್ನ ಕಲ್ತ್ಕೊಳ್ಳಿ. ನಮ್ಮ ಒಂದು ರೆಗ್ಯುಲರ್ ಟ್ರೈನಿಂಗ್ ಸಿಸ್ಟಮ್ ಇರ್ತದೆ, ಎಲ್ಲ ಫ್ರೀ ಆಫ್ ಎಜುಕೇಶನ್ಸ್ ಇರ್ತದೆ. ನಮ್ಮ ಉದ್ದೇಶನೇ ಪ್ರತಿಯೊಬ್ಬರಿಗೂ ಕೂಡ ರೆಸಿಡ್ಯೂಲ್ ಇನ್ಕಮ್ ಸಿಗ್ಬೇಕು. ಅದರಿಂದ ಅವರ ಕುಟುಂಬ ಸಂತೋಷವಾಗಿರ್ಬೇಕು. ನೀವು ಸಂತೋಷವಾಗಿದ್ರೆ ನಾವು ಕೂಡ ಸಂತೋಷವಾಗಿರ್ತೀವಿ. ಸ್ನೇಹಿತರೆ, ನಿಮ್ಮ ಕರೆಗೆ ನಿರೀಕ್ಷಣೆ ಮಾಡ್ತಾ ಇವತ್ತು ಈ ಒಂದು ಸಣ್ಣ ಒಂದು ಇನ್ಫಾರ್ಮೇಶನ್ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಶುಭವಾಗಲಿ.